ಚಿಂತಕ ವಾಗ್ಮಿ ಆಗಿರುವಂತಹ ಚಕ್ರವರ್ತಿ ಸೂಲಿಬೆಲೆ ಸರ್ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಅರುಣ್. ನಮಸ್ತೆ. ಈ ವಿಚಾರದಲ್ಲಿ ಬಹಳ ತಡವಾಗಿದೆ ಅಂತ ನನಗನ್ನಿಸ್ತಾ ಇದೆ. ಕಾರಣ ಈ ರೀತಿಯಾಗಿ ಮಾತನಾಡಿಕೊಂಡು ಇಡೀ ಕರ್ನಾಟಕವೇ ಬನ್ನಿ ಎಲ್ಲವೂ ಕೂಡ ಹೋರಾಟ ಮಾಡೋಣ, ಸಾರ್ವಜನಿಕಕ್ಕೆ ಕಾರಣವಾಗುವಂಥ ನೆಮ್ಮದಿ ವಿರುದ್ಧ ಈಗ ಅಪರಾಧಿ ಅನ್ನುವಂಥ ಕನ್ಸಿಡರಿಗೆ ಬರ್ತಾ ಇದ್ದಾರೆ ಈಗ ವ್ಯಕ್ತಿಯನ್ನು. ಬಟ್ ಈ ರೀತಿಯಾಗಿ ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವವರು ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕು ಅಂತ ಕೇಳಿ, ಅದರಲ್ಲೂ ಹೆಂಗೆ ಹೇಳ್ತಾರೆ ಅಂತಂದರೆ ಸರ್, ಸಾವಿರಾರು ಜನರನ್ನು ರೇಪ್ ಮಾಡಿ ಕೊಲೆ ಮಾಡಿ ಮುಚ್ಚಿ ಹಾಕಿದ್ದಾರೆ, ಇದನ್ನು ಕೇಳಿದರೆ ನಿಮ್ಮ ರಕ್ತ ಕುದಿತಾ ಇಲ್ವಾ ಅಂತ ಈ ಶಬ್ದ ಪದ ಪ್ರಯೋಗ ಮಾಡಿದ ನಂತರ ಕೂಡ ನಮ್ಮ ಪೊಲೀಸ್ ಇಲಾಖೆ ಇಲ್ಲಿಯವರೆಗೂ ಸೈಲೆಂಟ್ ಇತ್ತಲ್ಲ, ಅದೇ ನನಗೆ ಬೇಜಾರಾಗುತ್ತೆ. ಅಬ್ಸಲ್ಯೂಟ್ಲಿ ಅರುಣ್, ನಾನು ನಿಮ್ಮ ಭಾವನೆಗಳ ಜೊತೆಗೆ ಪರಿಪೂರ್ಣವಾಗಿದ್ದೀನಿ. ಯಾಕೆ ಅಂತಂದ್ರೆ ಇವತ್ತು ರಾಜ್ಯಾದ್ಯಂತ ಜನ ರೊಚ್ಚಿಗೆದ್ದು ಬೀದಿಗೆ ಬಂದು ಪ್ರತಿಭಟನೆ ಮಾಡಿ ತಹಶೀಲ್ದಾರ್ಗಳಿಗೆ, ಡಿಸಿಗೆ ಪತ್ರಗಳನ್ನು ಕೊಟ್ಟು, ಡಿಜಿ ಐಜಿಗೆ ಪತ್ರಗಳನ್ನು ಕೊಟ್ಟು ಸರ್ಕಾರದ ಮೇಲೆ ಇಷ್ಟು ಪ್ರಭಾವವನ್ನು ಹೇರಿದ ಮೇಲೆ ಇವರುಗಳನ್ನ ಬಂಧಿಸ್ಲಿಕ್ಕೆ ಹೋಗ್ತಿದ್ದಾರೆ. ಅಂದ್ರೆ ಇವತ್ತು ಧರ್ಮಸ್ಥಳಕ್ಕೆ ದೊಡ್ಡ ಭಕ್ತ ಸಮೂಹ ಇದೆ ಮತ್ತು ನಿರಂತರವಾಗಿ ಈ ತರದೊಂದು ಬದುಕನ್ನ ಅವ್ರು ನಡ್ಸ್ಕೊಂಡು ಬಂದಿದ್ದಾರೆ. ವೀರೇಂದ್ರ ಹೆಗಡೆ ಅವರು ಗೊತ್ತಿರೋದ್ರಿಂದ ಜನ ಬಂದಿದ್ದಾರೆ. ಜನ ಇಲ್ಲದೆ ಇರುವಂತ ಒಂದು ಸಾಮಾನ್ಯವಾಗಿರುವಂತ ದೇವಸ್ಥಾನ ಅರ್ಚಕರು, ಸಾಮಾನ್ಯ ವ್ಯಕ್ತಿಗಳ ಮೇಲೆ ಇವರಿಗೆ ಪ್ರಹಾರ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರೆ ಅವರುಗಳೆಲ್ಲ ಯಾರು ಬರಬೇಕು ಅರುಣ್? ನಂಗೆ ಯಾವಾಗ್ಲೂ ಬಹಳ ಬೇಜಾರಂದ್ರೆ ಸರ್ಕಾರಗಳು ಇಷ್ಟು ನಿರ್ಲಜ್ಜತೆಯಿಂದ ಇಷ್ಟು ತಡ ಮಾಡೋದಿದೆಯಲ್ಲ, ಇದು ಬಹಳ ದುರದೃಷ್ಟಕರ. ನನ್ಗನ್ಸುತ್ತೆ ಸರ್ಕಾರದಲ್ಲೂ ಯಾರೋ ಕೆಲವರು ಪ್ರಭಾವ ಹಾಕಿ ಇವ್ರನ್ನ ಬಂಧಿಸುವಂತೆ ಮಾಡಿದ್ದಾರೆ ಬಿಟ್ರೆ ಸರ್ಕಾರದಲ್ಲಿ ಆಳುವ ಸ್ಥಿತಿಯಲ್ಲಿರುವಂತ ಅನೇಕರಿಗೆ ಈಗಲೂ ಬಂಧಿಸುವಂತ ಮನಸ್ಥಿತಿ ಇಲ್ಲ ಅಂತ ನನ್ಗನ್ಸುತ್ತೆ. ಸದನದಲ್ಲಿ ಅಷ್ಟು ದೊಡ್ಡ ಗಲಾಟೆ ಆದ ದಿನವೇ, ಹಕ್ಕುಚ್ಯುತಿ ಮಂಡನೆ ಆದ ದಿನವೇ ಬಂಧಿಸ್ಲಿಕ್ಕೆ ಹೋಗ್ಬೇಕಿತ್ತು. ಆದ್ರೆ ಬಂಧನ ಆಗ್ಲಿಲ್ಲ ಅಂತಂದ್ರೆ ಒಂದೇ ರೀಸನ್ನು, ಜನರದೇನು ಪ್ರಾಬ್ಲಮ್ ಇಲ್ಲ, 4 ದಿನದಲ್ಲಿ ಮರೆತು ಹೋಗ್ತಾರೆ ಅಂತ. ಜನ ಬೀದಿಗೆ ಬಂದ್ಮೇಲೆ ಬಂಧಿಸುವಂತ ರೀತಿ ಇದೆಯಲ್ಲ, ಇದು ಬಹಳ ದುರದೃಷ್ಟಕರವಾದ ಸಂಗತಿ ಮತ್ತು ಲಾ ಅಂಡ್ ಆರ್ಡರ್ ಎಷ್ಟು ಹದಗೆಟ್ಟಿದೆ ಅನ್ನೋದ್ರ ಸೂಚಕ. ನನಗೆ ಈಗಲೂ ಅನುಮಾನ ಇದೆ, ಇವರು ಬಂಧಿಸುವಂತ ಚಾರ್ಜಸ್ ಎಷ್ಟು ಸಾಮಾನ್ಯವಾಗಿರುತ್ತೆ ಅಂತಂದ್ರೆ 4 ದಿನದ ನಂತರ ಅವನು ವಾಪಸ್ ಬರ್ತಾನೆ, ತಂದೆ ಒಂದು ಪಟಾಲಂ ಕಟ್ಕೊಂಡು ಅವನು ಮೆರೆಯುವಂತ ಪ್ರಯತ್ನ ಪಟ್ಟರು ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ. ಬಟ್ ಇದನ್ನ ನಾವು ಎನ್ಶೂರ್ ಮಾಡ್ಕೋಬೇಕು. ಇಂಥವ್ರುಗಳನ್ನ, ಸಮಾಜದ ಸ್ವಾಸ್ಥ್ಯ ಕೆಡಿಸುವಂತ ಈ ತರದ ಜನರನ್ನ, ಹಿಂದೂಗಳ ನಡುವೆ, ಹಿಂದೂ ಮುಸಲ್ಮಾನರ ನಡುವೆ ಬೆಂಕಿ ಹಚ್ಚುವಂತ ಈ ಜನರುಗಳಿಗೆ ಸರಿಯಾದ ಪಾಠ ಆಗಬೇಕು ಅಂತ ನನಗನ್ಸುತ್ತೆ. ಸರಿಯಾದ ಪಾಠ ಆಗಬೇಕು ಅಂತ ಬಯಸ್ತೀವಿ ಸರ್. ಆದರೆ ಒಂದು ಮಾತು ಕೂಡ ಹೇಳ್ತಾರೆ, ಏನು ಅಂತಂದರೆ, ಹಿಂದೂಗಳು ವಿಶಾಲ ಹೃದಯದವರು, ಅವರೆಲ್ಲರನ್ನು ಕೂಡ ಸ್ವೀಕಾರ ಮಾಡ್ತಾರೆ, ಎಲ್ಲವನ್ನ ಕೂಡ ತಮ್ಮ ಪಾಡಿಗೆ ತಾವೇ ನುಂಗ್ಕೊಳ್ತಾರೆ ಅಂತ ಹೇಳಿ. ಇಲ್ಲೂ ಕೂಡ ಹಾಗೆ ಆಗಿದ್ದಲ್ವಾ? ಈಗ ಅಲ್ಲಿ ಬಂದಾಗ ಸತ್ಯಶೋಧನೆ ಆಗಲಿ ಬಿಡಿ ನೋಡೋಣ ಅಂತ ಹೇಳಿದರು. ಸತ್ಯಶೋಧನೆ ಆಗೋಯ್ತು, ಅದರಲ್ಲಿ ಏನೂ ಇಲ್ಲ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಆದರೆ ಈ ವ್ಯಕ್ತಿಗಳು ಇಲ್ಲಿಯವರೆಗೂ ಅಪಪ್ರಚಾರವನ್ನು ಮಾಡಿರುವಂಥ ವಿಚಾರದಲ್ಲಿ ಧ್ವನಿ ಎತ್ತಬೇಕಾಗಿರುವಂಥವ್ರೆ ಧ್ವನಿ ಎತ್ತಿಲ್ವಲ್ಲ ಅನ್ನುವಂಥದ್ದು ನನಗೆ. ನಾನು ಒಪ್ಕೊಳ್ತೀನಿ ಅರುಣ್, ಇದು ಖಂಡಿತವಾಗಿ ನೀವು ಕರೆಕ್ಟ್ ಆಗಿ ಹೇಳ್ತಿದ್ದೀರಾ. ಮೊದಲನೇ ಸಂಗತಿ ಏನು ಅಂತಂದ್ರೆ, ಒಂದು ಹೆಣ್ಣಿಗೆ ನ್ಯಾಯ ಸಿಗಬೇಕು ಅನ್ನೋದ್ರಲ್ಲಿ ನಿಮಗೂ ಯಾವುದೇ ಅಭಿಪ್ರಾಯ ಭೇದ ಇಲ್ಲ. 100% ನಮ್ಗೆಲ್ರಿಗೂ ಅನ್ಸುತ್ತೆ, ಯಾವುದೇ ಹೆಣ್ಣಿಗೆ ಅನ್ಯಾಯವಾಗಿದ್ರೆ ಅದು ಅಜ್ಮೀರ್ನ ದರ್ಗಾದ ಮೂಲಕ ಆಗಿದ್ರು ತಪ್ಪೆ, ಧರ್ಮಸ್ಥಳದ ಮೂಲಕ ಆಗಿದ್ರು ತಪ್ಪೆ, ಅದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ನಾವೆಲ್ಲರೂ ಹೆಣ್ಣಿನ ಪರವಾಗಿ ನಿಲ್ಲುವಂತ. ನನಗೆ ಇದ್ರಲ್ಲಿ ಕಾಡುವಂಥದ್ದು ಏನು ಅಂತಂದ್ರೆ, ಧರ್ಮಸ್ಥಳದಲ್ಲಿ ಮಾತ್ರ ಹೆಣ್ಮಕ್ಳಿಗೆ ಅನ್ಯಾಯ ಆಗೋಗಿದೆಯಾ? ಅಜ್ಮೀರದಲ್ಲಿ, ರಾಜಸ್ಥಾನದಲ್ಲಿ ಪ್ರಕರಣ ಬಂದಾಗ ಅಲ್ಲಿ ಅನ್ಯಾಯ ಆಗ್ಲಿಲ್ವಾ? ಅಲ್ಲ, ಅದನ್ನೇ ಹೇಳ್ತಿರೋದು. ಆ ಅನ್ಯಾಯದ ಕುರಿತಂತೆ ದನಿ ಎತ್ತಬೇಕಾಗಿದ್ದು ಇಲ್ಲ. ಆದ್ರೆ ಇಲ್ಲಿ ಆಗಿರುವಂತ ಹೆಣ್ಣಿನ ಬಹಳ ಜನ ಪ್ರಶ್ನೆ ಮಾಡ್ತಾರಲ್ಲ, ನಿನಗೆ ತಂಗಿ ಇಲ್ವಾ, ನಿನಗೆ ಅಕ್ಕ ಇಲ್ವಾ, ಅವಳಿಗೆ ಹೀಗ್ ಮಾಡಿದ್ರೆ ಹೇಗಾಗ್ತಿತ್ತು ಅಂತ ಇವರ ಪ್ರಶ್ನೆಗಳ ಅಬ್ಬರ ಇದೆಯಲ್ಲ, ಈ ಅಬ್ಬರವನ್ನ ಉಂಟು ಮಾಡಿದ್ ಒಂದ್ ಪಾಠ. ನಾನು ಆಯ್ತು ಒಪ್ಕೊಳ್ತೀನಿ, ಅಲ್ಲಿವರೆಗೂ ಒಪ್ಕೊಳ್ತೀನಿ ಅರುಣ್. ಇವರು ಈ ತರದೊಂದು ಮಾತುಗಳನ್ನು ಹೇಳ್ತಾರೆ, ಅವಳಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾರೆ, ಅನ್ಯಾಯ ಇಂಥವರಿಂದ ಆಗಿದೆ ಅಂತ ನಮ್ಗೆ ಅನುಮಾನ ಇದೆ ಅಂತ ಹೇಳ್ತಾರೆ. ಆ ಅನುಮಾನಕ್ಕೆ ತಕ್ಕಂತೆ CID ಬರುತ್ತೆ, CBI ಬರುತ್ತೆ, ಆನಂತರ ಎಲ್ಲ ವಿಚಾರಣೆಗಳು ಅದಕ್ಕೆ ತಕ್ಕಂತೆ ನಡೆಯುತ್ತೆ. ಅಲ್ಲಿಗೇನೋ ಒಂದು ಹಂತಕ್ಕೆ ಮುಟ್ಟಿದ ನಂತರ ಮುಗೀತು. ನೀವು ಮತ್ತೆ ಅದನ್ನ ಕೆದಕಿ ಪ್ರತಿ 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಹೊಸ ಕಥೆಯನ್ನು ತೆಗೆದುಕೊಂಡು ಬರೋದು, ಆ ಕಥೆಯಲ್ಲಿ ಯಾವುದೇ ಬಂಡವಾಳ ಇಲ್ಲದೆ ಹೋದ್ರು ಆ ಕಥೆಯನ್ನ ಡೆವಲಪ್ ಮಾಡೋದು, ದೊಡ್ಡವ್ರು ಏನ್ ಬೇಕಿದ್ರು ಮಾಡ್ತಾರೆ ಅಂತ ಒಬ್ಬರ ಕಡೆ ಆರಂಭದಲ್ಲಿ ತೋರಿಸಿ ಕೊನೆಗೆ ಸ್ವತಃ ವೀರೇಂದ್ರ ಹೆಗಡೆಯವರನ್ನ, ಎಂಥ ವಾಚಾಮಗೋಚರ ಪದಗಳು! ನೀವು ನಿನ್ನೆ ಗಿರೀಶ್ ಮಟ್ಟಣ್ಣ ಮಾತಾಡಿರೋದು ಕೇಳಬೇಕು. ವೀರೇಂದ್ರ ಹೆಗಡೆಯವರ ತಮ್ಮ ಹರ್ಷೇಂದ್ರ ಹೆಗಡೆಯವರಿಗೆ ಅದು ಸಭ್ಯ ಸಮಾಜ ಕೇಳಿಸಿಕೊಳ್ಳಬಹುದಾಗಿರುವಂತ ಪದಗಳಲ್ಲ. ನನಗನ್ಸುತ್ತೆ ಸರ್ಕಾರ ಸುಮ್ಮನಿರೋದು ಯಾಕೆ ಅಂದ್ರೆ, ನಿಮಗೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತಂದ್ರೆ ಅರ್ಥ, ನೀವು ಮತ್ತೊಬ್ಬನ ವೈಯಕ್ತಿಕವಾದ ಬದುಕನ್ನ ದಾಟಿ ಒಳಗೋಗಿ ನೀವು ಬಾಯಿಗೆ ಬಂದಂತೆ ಹೊಗಳೋದಕ್ಕಲ್ಲ ಅಂತ.
ನೀವು ಏನು ಮನಸ್ಸಿಗೆ ಬರುತ್ತೋ ಅದನ್ನು ಮಾತಾಡ್ಲಿಕ್ಕೋಸ್ಕರ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಲ್ಲ ಅಂತ ಸರ್ಕಾರಕ್ಕೆ ಹೇಗಿದೆ. ಈಗಲೂ ನಾನು ಕೇಳೋದು, ಸಿದ್ದರಾಮಯ್ಯನವರು 24 ಕೊಲೆಗಳನ್ನ ಮಾಡಿದ್ದಾರೆ ಅಂತ ಹೇಳುವವರೆಗೂ ಕೂಡ ನೀವು ಮಹೇಶ್ ಶೆಟ್ಟಿ ತಿಮ್ರೋಡಿಯನ್ನ ಬಂಧಿಸೋದಿಲ್ಲ ಅಂತಂದ್ರೆ ಸಿದ್ದರಾಮಯ್ಯನವರಿಗೆ ಬೈದ್ರೆ ಮಾತ್ರ ಬೈಗುಳುಗಳ, ಬೇರೆಯವರು ಸಭ್ಯ ವ್ಯಕ್ತಿಗಳಿಗೆ ಬೈದ್ರೆ ಬೈಗುಳುಗಳಲ್ವಾ? ಯಾರೋ ಒಬ್ಬರು ಕೊಲೆ ಮಾಡಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ ಅಂತ ವಿಡಿಯೋ ಮಾಡಿ ಹೀಗೆ ಹರಡಿಸ್ಬಿಡ್ಬೋದಾ? ಅದರ ಕುರಿತಂತೆ ಮೊದಲನೇದು ವಿಡಿಯೋ ಬರಬೇಕಾದಾಗಲ ಅದರಲ್ಲಿ ಸ್ಪಷ್ಟವಾಗಿತ್ತು ನನಗೆ ಯಾವುದೇ ಪ್ರೂಫ್ಸ್ ಇಲ್ಲ, ಇದು ಯಾರಿಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಬರೆದು, ಆಮೇಲೆ ಎರಡನೇದು ಮೂರನೇದು ಬರಬೇಕಾದ್ರೆ ನೇರವಾಗಿ ವೀರೇಂದ್ರ ಹೆಗಡೆ ಅಂತ ವಿಡಿಯೋದಲ್ಲೇ ಹೇಳ್ಬೇಕಾದ್ರೆ ಇವ್ರನ್ನ ಯಾರು ಬಿಡ್ತಾರೆ? ಫ್ರೀಡಮ್ ಕೊಟ್ಟಿದ್ಯಾರು ಇವರಿಗೆ? ಈ ಪ್ರಶ್ನೆಗಳಿಗೆ ಸರ್ಕಾರವು ಉತ್ತರಿಸಬೇಕು. ನಿಮ್ಗೆ ಅನಿಸ್ತಾ ಇಲ್ವಾ ಇದು ಸೇಮ್ ಅದೇ ಮೈಂಡ್ ಸೆಟ್ ಅಂತ ಹೇಳಿ? ಈ ಕೆಲವು ಹಿಂದೆ ನಡೆದಿರುವಂತ ಕೆಲವು ಬೆಳವಣಿಗೆಗಳು, ಮಂಗಳೂರಿನಲ್ಲಿ ಡಿಜೆ ಹಳ್ಳಿ, ಕೆಜೆ ಹಳ್ಳಿ, ಹುಬ್ಳಿ, ಕೆಲವು ಕಡೆಗಳಾಗಿರುವಂತಹ ಬೆಳವಣಿಗೆಗಳು, ಕಾನೂನು ಏನು ಹೇಳಿದ್ರು ಕೂಡ ನಾವೇನು ಹೇಳ್ತೀವಿ ಅದೇ ಸರಿ ಅನ್ನೋ ಮನಸ್ಥಿತಿಗಳು, ಈಗ ತನಿಖೆ ಆದ ನಂತರ ಕೂಡ CID ಎಲ್ಲ ತನಿಖೆ ಮಾಡಿ ಕೊಟ್ಟ ನಂತರವೂ ಕೂಡ ಅದರಲ್ಲಿ ಏನೂ ಇಲ್ಲಪ್ಪ, ಸೌಜನ್ಯ ಕೇಸ್ ಮುಗಿದೋಗಿದೆ ಅಂತ ಅಂದಾಗಲೂ ಕೂಡ ಆ ವಿಚಾರವನ್ನು ಎತ್ಕೊಂಡು ಬರೋದು. ಅಂದರೆ ಇವರು ಅದನ್ನು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಯಾವ ತನಿಖೆ, ಯಾವ ಕೋರ್ಟ್ ಏನು ತೀರ್ಪು ಕೊಡುತ್ತೆ ಅದು ಯಾವುದನ್ನು ಒಪ್ಕೊಳ್ಳೋದಿಲ್ಲ. ಅವ್ರು ಏನು ಹೇಳ್ತಾರೆ ಅದೇ ಸತ್ಯ ಅನ್ನೋದನ್ನ ಒಪ್ಕೊಳ್ಬೇಕು ಜನ. ಅರುಣ್, ಇವ್ರು ಒಪ್ಕೊಳ್ಳೋದು ಒಂದೇ ಒಂದು ಏನು ಅಂತಂದ್ರೆ, ಇವ್ರು ಏನ್ ಹೇಳ್ತಾರೋ ಅದನ್ನ ಒಪ್ಕೊಂಡ್ರೆ ಮಾತ್ರ ಸತ್ಯ. ಅಕಸ್ಮಾತ್ ಅರುಣ್ ಈ ತರದ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತಾದ್ರೆ ಅರುಣ್ ಸರಿ ಇಲ್ಲ, ಅರುಣ್ ದುಡ್ಡು ತೆಗೆದುಕೊಂಡಿದ್ದಾರೆ, ಅರುಣ್ ಜನರಿಗೆ ಮೋಸ ಮಾಡ್ತಿದ್ದಾರೆ, ಅರುಣ್ ಸ್ತ್ರೀಯರ ಪರವಾಗಿಲ್ಲ, ಅರುಣ್ ದೊಡ್ಡವರ ಪರವಾಗಿದ್ದಾರೆ, ಯಾಕೆಂದ್ರೆ ದೊಡ್ಡವರ ಹತ್ರ ದುಡ್ಡಿದೆ, ಎಲ್ಲರೂ ದುಡ್ಡಿಗೆ ಮಾರಾಟವಾಗುವರು ಅಂತ ಇವ್ರ ಲೆಕ್ಕಕ್ಕೆ. ಇವರು ಮಾತ್ರ ಸಾಚಾ ಜೀವಗಳು, ಇನ್ನೆಲ್ಲರೂ ದುಡ್ಡಿಗೆ ಮಾರಾಟವಾಗುವಂತವ್ರು ಅಂತ ಜನರಿಗೆ ಹೇಳುವಂತ ರೀತಿ ಇದೆಯಲ್ಲ. ನಮ್ ಜನರಿಗೂ ಒಂದು ಪ್ರಾಬ್ಲಮ್ ಇದೆ ಅರುಣ್, ಏನಂತಂದ್ರೆ ಶ್ರೀಮಂತರಾಗಿದ್ದಾರೆ ಅಂತ ಅನ್ಸಿದ್ರೆ, ಚೆನ್ನಾಗಿ ಬಟ್ಟೆ ಹಾಕೊಳ್ತಾರೆ, ನಗನಗ್ತಾ ಇರ್ತಾರೆ ಅಂತ ಅನ್ಸಿದ್ರೆ ಅವ್ರ ಹಿಂದೆ ಏನೋ ಮಾಡಿರ್ತಾರೆ, ಮಾಡಬಾರದು ಅನ್ನೋದನ್ನ ಇವ್ರು ಹೇಳಿದ್ದನ್ನ ನಂಬುವ ಈ ಪ್ರಜ್ಞೆ ಇದೆಯಲ್ಲ, ಈ ಪ್ರಜ್ಞೆ ಬಹಳ ದುರಂತಕಾರಿ. ಎಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅದನ್ನ ಅಂತಂದ್ರೆ, ನಮ್ಮ ವೀಕ್ ಪಾಯಿಂಟ್ ಒಂದು ಹೆಣ್ಣು ಮಗಳ ಬದುಕು ಚೆನ್ನಾಗಿರ್ಬೇಕು ಅನ್ನೋದೇ ನಮ್ ವೀಕ್ ಪಾಯಿಂಟ್ ಅಂತ ಅರ್ಥ ಮಾಡ್ಕೊಂಡು ಇವ್ರು ಮಾಡ್ತಿರೋದು. ಸರ್ಕಾರ ಇವರುಗಳನ್ನ ಆರಂಭದಲ್ಲೇ ಮಟ್ಟ ಹಾಕ್ಬೇಕಾಗಿತ್ತು, ಅದು ಯಾವುದೇ ಸರ್ಕಾರ ಇರ್ಲಿ. ಆದ್ರೆ ಸಾರಿ, ನಾನು ಇಂಟರ್ವ್ಯೂನ ಆಗ್ತಾ ಇದ್ದೀನಿ. ನಂಗೆ ವೆರಿ ಶಾಕಿಂಗ್ ಮತ್ತು ಸರ್ಪ್ರೈಸ್ ಏನಾಗುತ್ತೆ ಅಂತಂದ್ರೆ, ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಯಾರೋ ಒಬ್ಬರು ಎಲ್ಲೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡ್ಬಿಟ್ಟು ಒಂದು ಕಮೆಂಟ್ ಹಾಕಿದ ತಕ್ಷಣ ಇಮಿಡಿಯೇಟ್ ಆಗಿ ಅವ್ನು ಅರೆಸ್ಟ್ ಹಾಕೊಂಡು ಒಳಗಡೆ ಹೋಗ್ತಾನೆ. ಇನ್ನುಳಿದವ್ರ ಬಗ್ಗೆ ಯಾರು ಎಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಮಾತನಾಡಿದ್ರೆ ನಡೆಯುತ್ತೆ ಅಂತ. ಮುಖ್ಯಮಂತ್ರಿಗಳ ಬಗ್ಗೆ ಯಾರು ಮಾತಾಡಬಾರ್ದು. ಅಲ್ಲ, ನಾನು ಅಯೋಗ್ಯ ಅಂತ ಒಂದು ಪದವನ್ನ ಬಳಸಿದ್ದಕ್ಕೆ, ಅಯೋಗ್ಯ ಅಸಂವೈಧಾನಿಕವಾದ್ದೇನಲ್ಲ, ಅದು ಕೆಟ್ಟ ಪದವಲ್ಲ. ಆದ್ರೆ ಅಯೋಗ್ಯ ಅನ್ನೋ ಪದವನ್ನ ಬಳಸಿದ್ದಕ್ಕೆ ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿ ಸುಪ್ರೀಂ ಕೋರ್ಟಿಗೆ ಹೋಗಿ ನಾನು ವಾಪಸ್ ಬರುವಂತೆ ನನ್ನ ಅರೆಸ್ಟ್ ಮಾಡ್ಲಿಕ್ಕೆ ಹೊರಟು ಬಿಟ್ಟಿದ್ರು ಅಯೋಗ್ಯ ಅಂತ ಬಳಸಿದ್ದಕ್ಕೆ. ಆದ್ರೆ ದಿನ ಬೆಳಗಾದ್ರೆ ಈ ಈ ಈ ನಾಡಿನ ಗೌರವಾನ್ವಿತ, ಈ ದೇಶ, ಈ ನಾಡಿನ ರಾಜ್ಯದ ಲಕ್ಷಾಂತರ ಜನ ಗೌರವದಿಂದ ಕಾಣುವಂತ ಒಬ್ಬ ವ್ಯಕ್ತಿಯನ್ನ ಅತ್ಯಂತ ತುಚ್ಛ ಪದಗಳಲ್ಲಿ ನಿಂದಿಸ್ತಾ ಇರುವಾಗ ಸರ್ಕಾರ ಸುಮ್ನಿತ್ತು, ಇಡೀ ಪೊಲೀಸ್ ವ್ಯವಸ್ಥೆ ಸುಮ್ನಿತ್ತು. ಸರ್, ಅವ್ರನ್ನ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ರು ರೌಡಿ ಏಲ್ಮೆಂಟ್ಗಳು ಅಂತ ಪೊಲೀಸರೇ ಹೇಳ್ತಿದ್ರು. ಅಂದ್ರೆ ಪೊಲೀಸರೇ ರೌಡಿ ಏಲ್ಮೆಂಟ್ ಅಂತ ಹೇಳುವಂತ, ಲೋಕಲ್ ಜನರೇ ಇವ್ರು ರೌಡಿ ತರ ಬಿಹೇವ್ ಮಾಡ್ತಾರೆ, ನಾವೇನು ಮಾತಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂತ ವಾತಾವರಣ ಕ್ರಿಯೇಟ್ ಮಾಡಿದ್ದವರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಎಂತೆಂತ ಪದಗಳ ಬಳಕೆ ಮಾಡ್ತಿದ್ದವರು. ಅವ್ರ ಬಳಕೆ ನನಗೆ ಹೇಳಿದ್ದ ಅವನು ಹೇಳಿದ ನೀನು ಉಜಿರೆಗೆ ಕಾಲಿಟ್ರೆ ಚಪ್ಪಲಿ ಹೊಡಿತೀವಿ ಅಂತ. ಅಲ್ಲಿವರೆಗೂ ನಾನು ಇನ್ವಾಲ್ವ್ ಆಗಿರ್ಲ, ಆಮೇಲೆ ನೋಡೇ ಬಿಟ್ಟು ಅದ್ ಏನ್ ಮಾಡ್ತೀಯ ನೋಡೇ ಬಿಡೋಣ ಅಂತ ಉಜಿರೆಗೆ ಹೋಗಿ ಅವ್ರ ಮನೆ ಎದುರುಗಡೆ ಕಾರ್ಯಕ್ರಮ ಮಾಡಿ ಬಂತು, ಮನೆ ಹತ್ತಿರದಲ್ಲಿ ಪ್ರೋಗ್ರಾಮ್ ಮಾಡ್ಕೊಂಡು ಬಂದಿದ್ದೀವಿ. ಆಗ ನನಗನ್ನಿಸ್ತು ಇವ್ರ ಹತ್ರ ಏನೂ ಇಲ್ಲ, ಬರೀ ಜೋರಾಗಿ ಮಾತಾಡ್ತಾರೆ, ಕೆಟ್ಟ ಪದಗಳು ಬಳಸ್ತಾರೆ ಎನ್ನುವ ಏಕೈಕ ಕಾರಣಕ್ಕೋಸ್ಕರ ಸಭ್ಯ ಸಮಾಜ ಮಾತನಾಡದೆ ಸುಮ್ಮನಿದೆ. ಇಷ್ಟು ಮಾತ್ರ ಅವರು ಮಂಡ್ಯದ ಜನರ ವಿರೋಧ ಹಾಕೊಂಡಿದ್ರೆ, ಇಷ್ಟು ಮಾತ್ರ ಅವರು ಉತ್ತರ ಕರ್ನಾಟಕದ ಜನರ ವಿರೋಧ ಹಾಕೊಂಡಿದ್ರೆ ಇಷ್ಟೊತ್ತಿಗೆ ಮನೆ ಮುಂದೆ ನುಗ್ಗು ಹೊಡಿತಿದ್ರು. ಸಭ್ಯ ಸಮಾಜದವರು ಸೈಲೆಂಟ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಬಾಯಿಗೆ ಬಂದಂತೆ ಮಾತನಾಡುವ ಈ ಪ್ರಕ್ರಿಯೆ ಇದೆಯಲ್ಲ, ಅದನ್ನ ಸೈಲೆಂಟ್ ಆಗಿ ನೋಡ್ಕೊಂಡಿರುವಂತ ಪೊಲೀಸ್ ವ್ಯವಸ್ಥೆ, ಸರ್ಕಾರ. ಸೊ ಇದು ನಿಜವಾಗ್ಲೂ ಡು ವಿ ಡಿಸರ್ವ್ ದಿಸ್ ಅಂತ ನಂಗೆ ಯಾವಾಗ್ಲೂ ಕೇಳಬೇಕು ಅಂತ ಅನ್ಸುತ್ತೆ. ನಂಗೆ ಇವರೆಲ್ಲ ಹೋರಾಟ ಮಾಡ್ಬೇಕಾದ್ರೆ ಕಾಡ್ತಾ ಇದ್ದಿದ್ದು ಒಂದೇ, ನನ್ನ ಹತ್ರ ದಾಖಲೆಗಳಿದಾವೆ, ನನ್ನ ಇಡೀ ಮೊಬೈಲಲ್ಲಿ ದಾಖಲೆಗಳಿದೆ, ನಾನು ಕೊಟ್ರೆ ಈಗ ಎಲ್ಲರೂ ಕೂಡ ಒಳಗಡೆ ಹೋಗ್ತಾರೆ ಅನ್ನುವಂಥದ್ದು ಇತ್ತಲ್ಲ. ಪೊಲೀಸರೀಗ ಯಾಕೆ ಎವಿಡೆನ್ಸ್ಗಳು ಅಲ್ಲಿ ಇದೆ, ಅವ್ರನ್ನ ಕರ್ಕೊಂಡು ಬಂದು ಆ ಮೊಬೈಲ್ ತೊಗೊಂಡು ಅದರಲ್ಲಿರುವಂಥ ಎವಿಡೆನ್ಸ್ಗಳನ್ನು ತೊಗೊಂಡ್ಬಿಟ್ಟು ಈ ತನಿಖೆಗೆ ಒಂದಿಷ್ಟು ಸಹಾಯ ಕೂಡ ಆಗುತ್ತೆ ಅಲ್ವಾ, ಯಾಕೆ ಅವ್ರನ್ನೆಲ್ಲ ತಗೊಳ್ತಾ ಇಲ್ಲ ಅಂತ ನನಗೆ. ಆದರೆ ಎಲ್ಲ ವೇದಿಕೆಗಳು ಹೇಳುವಂಥದ್ದು ಇದು. ಅರುಣ್, ಇವತ್ತು ಒಂದೊಂದೇ ಎವಿಡೆನ್ಸ್ ಹೊರಗೆ ಹಾಕಿದ್ರಲ್ಲ ಅವರು. ಒಂದು ಮುಸುಕುಧಾರಿ ಮನುಷ್ಯ, ಅವನ್ ಮನೆ ಹತ್ರನೇ ಹೋಗಿ ಅವ್ರ ಊರುಗಳಿಗೆ ಹೋಗಿ ಇವತ್ತೆಲ್ಲ ನೀವೆಲ್ಲರೂ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಶುರು ಮಾಡಿದ ನಂತರ ಅವ್ನ್ ಬಂಡವಾಳ ಹೊರಗೆ ಬರ್ತಿದೆ.
ಇನ್ನೊಂದು ಆಕೆ ಒಬ್ಬಳು ಹೆಣ್ಮಕ್ಳು ಒಬ್ಬ ತಾಯಿ ಬಂದ್ಲು ನನ್ನ ಮಗಳನ್ನ ಕಳ್ಕೊಂಡಿದ್ದೀನಿ ಅಂತ ಹೇಳಿದ್ಲು, ಆಕೆಯ ಬಂಡವಾಳ ಹೊರಗೆ ಬರ್ತಿದೆ. ಇವ್ರ ಜೇಬ್ನಲ್ಲಿದ್ದಂತ ಎಲ್ಲ ಎವಿಡೆನ್ಸಸ್ ಇದು. ಮತ್ ಎಲ್ಲಕ್ಕಿಂತಲೂ ನಾನ್ ತುಂಬಾ ಗಂಭೀರವಾಗಿ ಪರಿಗಣಿಸೋದು ಏನು ಅಂತಂದ್ರೆ, ಇದ್ರ ಹಿಂದೆ ಏನೋ ಒಂದು ಮಾಸ್ಟರ್ ಬ್ರೈನ್ ವರ್ಕ್ ಮಾಡ್ತಿದ್ಯಲ್ಲ, ಜನರನ್ನ ಸೆನ್ಸೇಷನ್ಗೆ ಈಡು ಮಾಡ್ಬೇಕು ಅಂತ. ಯಾರು ಅನ್ಸುತ್ತೆ ನಿಮಗೆ ಈ ವಿಚಾರದಲ್ಲಿ? ಈ 3 ಜನ ಮಾಸ್ಟರ್ ಮೈಂಡ್ಸ್ ಇದು ಗಿರೀಶ್ ಮಟ್ಟಣ್ಣ ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತು ಈತ ಸಮೀರ್ ಮುಂದೆ ದಾಳವಾಗಿ ಇವ್ರ ಮೇಲ್ಗಡೆಗೆ ಮತ್ತೆ ಯಾರಾದ್ರೂ ಇದಾರೆ ಅಂತ ನಿಮ್ಗೆ ಏನಾದ್ರು 100% ಇದ್ದಾರೆ. 100. ನೀವು ಸುಮ್ಮನೆ ಯೋಚನೆ ಮಾಡಿ, ಮೈಸೂರೊಳಗೆ ಸಂಸ್ಥೆ ಇದೆ ಒಡನಾಡಿ ಅಂತ. ಆ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ 2013-14ರಲ್ಲಿ 23-24ರಲ್ಲಿ ಅಲ್ಲಿನ ಮನೆಗೂ ಹೋಗಿದ್ದಾನೆ ಈ ವಿಚಾರವನ್ನು ಹೇಳಲಿಕ್ಕೆ. ಒಡನಾಡಿ ಸ್ಟ್ಯಾನ್ಲಿಗೆ ಇದರ ಜೊತೆಗೆ ಏನ್ ಸಂಬಂಧ, ಯಾತಕ್ಕೋಸ್ಕರ ಬಂದ್ರು? ಆಮೇಲೆ ಈ ಸಲ ಬಿಜೆಪಿಯ ಒಬ್ಬ ಸದಸ್ಯರೇ ಹೇಳಿದ್ರು ಸ್ವತಃ ಸೆನ್ಸಿಲ್ ಇನ್ವಾಲ್ವ್ ಆಗಿದ್ದಾನೆ ಅಂತ. ಸೆನ್ಸಿಲ್ಗೂ ಇದಕ್ಕೂ ಏನ್ ಸಂಬಂಧ? ಮತ್ತು ಸೆನ್ಸಿಲ್ಗೆ ಇಡೀ ದಕ್ಷಿಣ ಕನ್ನಡ ತುಂಬಾ ಚೆನ್ನಾಗಿ ಗೊತ್ತು, ಯಾವ ತಂತಿಯನ್ನ ಮೀಟಿದ್ರೆ ದಕ್ಷಿಣ ಕನ್ನಡ ಆಕ್ಟಿವ್ ಆಗುತ್ತೆ ಅಂತ ಗೊತ್ತು. ಯಾಕಂದ್ರೆ ಅವರು ಟಿ ಸಿ ಆಗಿದ್ರು ಅಲ್ಲಿ. ಎಷ್ಟು ವ್ಯವಸ್ಥಿತವಾಗಿ ಈ ತಂತುವನ್ನ ಹಿಡ್ಕೊಂಡು ಅವರು ಇಡೀ ಕರ್ನಾಟಕದ ವ್ಯವಸ್ಥೆಯನ್ನ ಗಬ್ಬೆಬ್ಬಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ. ಲಾಭ ಇದರಿಂದ ಇದು ಒಂದು ಇವಾಂಜಲಿಸ್ಟ್ ಫೋರ್ಸಸ್. ಎರಡನೇದು ಈ ಕಡೆ ನೋಡಿದ್ರೆ ನಮ್ದು ಜಿಹಾದಿ ಫೋರ್ಸಸ್ಗಳಿವೆ. ಮೂರನೇದು ಲೆಫ್ಟಿಸ್ಟ್ಗಳು, ಸ್ವತಃ ಸಿದ್ದರಾಮಯ್ಯನವರ ಅಕ್ಕಪಕ್ಕದಲ್ಲೇ ಕೂತಿದ್ದವರು. ನೀವು ಸುಮ್ಮನೆ ಏನೂ ಇಲ್ಲ, ಹರ್ಷ ಕುಕ್ವೆ ಮಾಡಿರುವಂತ ಫೇಸ್ಬುಕ್ ಪೋಸ್ಟ್ ಗಳನ್ನ ನೋಡ್ತಾ ಹೋಗಿ, ಏನೆಲ್ಲ ಬರ್ತಿದ್ದಾರೆ ಕಳೆದ ಕೆಲವಾರು ದಿನಗಳಿಂದ. ಈ ಘಟನೆಗಳು ನಡೆದಾಗ ಇದು ಹೊರಗೆ ಬರ್ತಾ ಇರುವಾಗ ಎಲ್ಲರೂ ಬೀದಿಗೆ ಬರ್ತಿದ್ದಾರೆ ಈಗ. ಯಾಕೆಂದ್ರೆ ಇಷ್ಟು ದಿನ ಅವ್ರ ಹಿಂದೆ ನಿಂತ್ಕೊಂಡು ಇವ್ರ ಮೂಲಕ ಕೆಲಸ ಮಾಡಿಸ್ತಿದ್ರು. ಯಾವಾಗ ಇವ್ರು ಫೇಲ್ ಆಗಿದ್ದಾರೆ ಅಂತ ಗೊತ್ತಾಗ್ತಿದ್ಯೋ, ಈಗ ಸ್ವತಃ ಅವರುಗಳೇ ಮುಂದೆ ಬರ್ತಿದ್ದಾರೆ. ಹೇಗಾದ್ರೂ ಮಾಡಿ ಇದನ್ನ ದಡ ಮುಟ್ಟಿಸ್ಬೇಕು ಅಂತ ಒಂದು ಫೈನಲ್ ವಾರ್ಗೆ ಸಿದ್ಧವಾಗ್ತಿದ್ದಾರೆ. ಮತ್ತೆ ನನಗೆ ಈಗ್ಲೂ ಗೊತ್ತಿದೆ ಅವ್ರು ಇವ್ರನ್ನ ಬಂಧಿಸ್ತಾ ಇರೋದು ಯಾಕೆಂದ್ರೆ ಸರ್ಕಾರದ ಮೂಲಕ 4 ದಿನಗಳ ಕಾಲ ಒಳಗಿಟ್ಟು ಇವ್ರನ್ನ ಬೇಲ್ ಕೊಟ್ಟು ಹೊರಗೆ ತರಿಸ್ಬೇಕು, ಮತ್ತೊಂದು ವಿಜಯೋತ್ಸವ ಸೆಲೆಬ್ರೇಟ್ ಮಾಡಿ ಇನ್ನೊಂದ್ 2 ತಿಂಗಳ ನಂತರ ಇನ್ಯಾವುದೋ ಹಿಂಗೆ ಒಂದು ಕಥೆಯನ್ನು ಕಟ್ಕೊಂಡು ಬರ್ಬೇಕು, ಇಡೀ ಸಮಾಜವನ್ನ ದಿಕ್ಕು ತಪ್ಪಿಸ್ಬೇಕು ಅನ್ನುವಂತ ಪ್ರಯತ್ನದಲ್ಲಿದ್ದಾರೆ. ಅದಕ್ಕೆ ನಾವೆಲ್ಲರೂ ಬಹಳ ಎಚ್ಚರಿಕೆಯಿಂದ ಇಂಥವ್ರನ್ನ ಹ್ಯಾಂಡಲ್ ಮಾಡದೆ ಹೋದ್ರೆ ಬಹಳ ಕಷ್ಟ ಇದೆ ಅವರು. ಇದು ಒಂಥರ, ಯಾಕಂದ್ರೆ ಧರ್ಮಸ್ಥಳ ಮಾಡ್ತಿರುವ ಕೆಲಸ ಇದೆಯಲ್ಲ, ನೀವು ನನ್ನದ್ ಕೇಳೋದಾದ್ರೆ ಇಟ್ಸ್ ಅ ಪ್ಯಾರಲಲ್ ಗವರ್ಮೆಂಟ್ ದೇ ಆರ್ ರನ್ನಿಂಗ್. ನೀವು 5.5 ಲಕ್ಷ ಸ್ವಸಹಾಯ ಸಂಘಗಳ ಮೂಲಕ ಹೆಚ್ಚು ಕಡಿಮೆ 55-60 ಲಕ್ಷ ಜನರಿಗೆ ಉಪಯೋಗ ಆಗುವಂತೆ ಮಾಡಿದ್ರೆ ಇವಾಂಜಲಿಸ್ಟ್ ಫೋರ್ಸ್ಗಳಿಗೆ ಕೆಲಸ ಎಲ್ಲಿದೆ ಇಲ್ಲಿ? ಇವರುಗಳಿಗೆ ನಿಮ್ ಗಮನಕ್ಕೆ ಬಂದಿದೆಯೋ ಇಲ್ಲೋ ಅದು ನನಗೂ ಕೂಡ ಬಂತು, ಬಟ್ ಅದರ ಕ್ಲಾರಿಟಿ ಇನ್ನೂ ಕೂಡ ಇಲ್ಲ. ಈ SDPIನ ಒಂದು ನಿಯೋಗ ಕೂಡ ಹೋಗುತ್ತೆ ಅನ್ನುವಂಥದ್ದನ್ನ ಹೇಳಿದ್ರು ಇಲ್ಲೆಲ್ಲ ಆದಾಗ. ಅದಕ್ಕೂ ಇದಕ್ಕೆ ಏನ್ ಸಂಬಂಧ? ಈ ಕೇರಳದವ್ರದ್ದು ಏನ್ ಲಿಂಕ್ ಇಲ್ಲಿ? ಮತ್ತು ಇವ್ರುಗಳು ಕೇಳೋ ಪ್ರಶ್ನೆ ನೋಡಿ, ನಮಗೆ ಕರ್ನಾಟಕದ ಪೊಲೀಸರ ಮೇಲೆ ನಂಬಿಕೆ ಇಲ್ಲ, ಕೇರಳ ಪೊಲೀಸರಿಗೆ ಈ ವಿಚಾರಣೆ ಕೊಡಿ. ಯಾಕೆ ಸರ್ ಕೇರಳ ಪೊಲೀಸರಿಗೆ? ಇಷ್ಟು ದಿನಗಳ ಕಾಲ ಕರ್ನಾಟಕ ಪೊಲೀಸರು ಇಷ್ಟೆಲ್ಲ ವಿಚಾರಗಳನ್ನ ಹೊರಗೆ ತೆಗಿತಿರ್ಬೇಕಾದಾಗ ಇವ್ರಿಗೆ ಇರೋದು ಏನು ಅಂತಂದ್ರೆ, ತಾವ್ ಏನ್ ಹೇಳಿದೀವೋ ಅದನ್ನ ಸತ್ಯ ಅಂತ ಹೇಳೋರು ಮಾತ್ರ ಸರಿ, ಉಳಿದವರೆಲ್ಲ ಸರಿ ಇಲ್ಲ ಅಂತ ಹೇಳ್ತಾರಲ್ಲ. ಕೇರಳ ಪೊಲೀಸ್ ಯಾಕೆ ಇದನ್ನ ಸೆಂಟ್ರಲ್ ಏಜೆನ್ಸಿ ಕೊಡಬಾರ್ದು? ಯಾಕೆ ಕೇರಳ ಪೊಲೀಸಿಗೆ ಕೊಡಬೇಕು? ಈ ಪ್ರಶ್ನೆ ಇವ್ರುಗಳಿಗೆ ಏನಂತಂದ್ರೆ, ಸೌಜನ್ಯ ಮುಖವಾಡ ಮಾತ್ರ. ಇವರಿಗೆ ಪ್ರಾಬ್ಲಮ್ ಇರೋದು ಏನು ಅಂತಂದ್ರೆ, ಸೌಜನ್ಯನ ಮುಂದಿಟ್ಕೊಂಡು ನಾವು ಒಟ್ಟಾರೆ ಇದನ್ನ ಹಾಳು ಮಾಡಬೇಕು ಎನ್ನುವಂತ ಪ್ರಯತ್ನ, ಧರ್ಮಸ್ಥಳವನ್ನ ಕಿತ್ಕೊಳ್ಬೇಕು ಅನ್ನುವಂತ ಪ್ರಯತ್ನ. ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ತಾವೊಂದು ದೊಡ್ಡ ಅರಮನೆ ತರ ಕಟ್ಕೊಂಡಿದ್ದಾರೆ. ಆ ಅರಮನೆ ಕಟ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಅದನ್ನ ಅವರು ಧರ್ಮಸ್ಥಳ ಅಂತ ಕರೀತಾರೆ. ಮುಂದಿನ ಧರ್ಮಾಧಿಕಾರಿ ನಾನೇ ಅಂತ ಹೇಳ್ತಾರೆ. ಇದು ಶೃಂಗೇರಿ ಶಂಕರಪೀಠ ಅಂತ ಅದನ್ನ ಕರೀತಾರೆ ಅವರು. ಹೀಗೆಲ್ಲ ಹೇಳೋದು ನೋಡಿದ್ರೆ ಧರ್ಮಸ್ಥಳದ ಒಟ್ಟಾರೆ ಭಕ್ತ ಸಮೂಹವನ್ನ ಈ ಕಡೆ ತಿರುಗಿಸ್ಬೇಕು ಅಂತ. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಧರ್ಮಸ್ಥಳ ಪರಂಪರೆಯಿಂದ ಬಂದಿರುವಂತದ್ದು. ಈ ಜನರ ಶ್ರದ್ಧೆ ಧರ್ಮಸ್ಥಳದ ಕುರಿತಂತೆ, ಅಪರೂಪದ ಶ್ರದ್ಧೆ ಅಲ್ಲಿನ ಕುರಿತಂತೆ ಇದೆ. ಅದನ್ನ ನಾಶ ಮಾಡ್ಲಿಕ್ಕೆ ಅಂತ ಮಾಡುವ ಪ್ರಯತ್ನ ಇದೆಯಲ್ಲ, ಸ್ವಲ್ಪ ದಿನಗಳ ಕಾಲ ಮೆರಿತು, ಆದ್ರೆ ಕಾಲ ಸರಿಯಾಗಿ ಎಲ್ರದ್ದು ಕಾಲೆಳೆಯುತ್ತೆ ಅಂತಾರಲ್ಲ, ಈಗ ಸರಿಯಾದ ಕೊಕ್ಕೆ ಸಿಕ್ಕಿ ಬಿದ್ದಿದೆ. ಇವರೆಲ್ಲರೂ ಬೀದಿಗೆ ಬರ್ತಾರೆ ಅಂತ ನನಗನ್ಸುತ್ತೆ ಅರುಣ್. ಓಕೆ, ಧನ್ಯವಾದಗಳು ಚಕ್ರವರ್ತಿ ಸೂಲಿಬೆಲೆ ಅವರು ಪಬ್ಲಿಟಿ ಜೊತೆಗೆ ಮಾತನಾಡಿದ್ದಕ್ಕೆ.